ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 5ನೇ ತರಗತಿಯ ಲವ್ ಫಾರ್ ಎನಿಮಲ್ಸ್ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯದ ಮೊದಲನೇ ಪಾಠ ಲವ್ ಫಾರ್ ಎನಿಮಲ್ಸ್ ಪಾಠದ ಪ್ರಶ್ನೆ ಉತ್ತರಗಳನ್ನು ತಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ತಿಳಿಸ್ತಾ ಇದ್ರಿ ಪ್ರಶ್ನೆ ಉತ್ತರಗಳನ್ನು ನಮಗೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ಅಂತ. ಹಾಗಾಗಿ ಇನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳುತ್ತಾ, ಓಕೆ, ಇಲ್ಲಿ ನೋಡ್ಬೋದು ಮೊದಲನೇ ಪ್ರಶ್ನೆ ಲವ್ ಫಾರ್ ಎನಿಮಲ್ಸ್ ಪಾಠದ ಪ್ರಶ್ನೆ ಉತ್ತರಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ V1 ಗಿವ್ ದ ಅಪೋಸಿಟ್ಸ್ ಆಫ್ ದ ಫಾಲೋವಿಂಗ್ ಅಂತಿದೆ. ಫಾಲೋವಿಂಗ್ ವರ್ಡ್ಸ್ ಮೊದಲನೇದಾಗಿ ಮೋರ್ ಅಪೋಸಿಟ್ ವರ್ಡ್ ಯಾವುದು ಅಂದರೆ ಲೆಸ್, ಎರಡನೇದಾಗಿ ರಿಮೆಂಬರ್ ಫಾರ್ಗೆಟ್, ಮೂರನೇದು ಆಲ್ವೇಸ್ ನೆವರ್, ನಾಲ್ಕನೇದಾಗಿ ಫಸ್ಟ್ ಲಾಸ್ಟ್, ಐದನೇದು ಸಾಫ್ಟ್ ಹಾರ್ಡ್, ಆರನೇದು ನಿಯರ್ ಫಾರ್. ಇನ್ನು ನೆಕ್ಸ್ಟ್ V2 ಮ್ಯಾಚ್ ದ ವರ್ಡ್ಸ್ ಇನ್ ಕಾಲಮ್ ಎ ವಿತ್ ದ ನೇಮ್ಸ್ ಇನ್ ಕಾಲಮ್ ಬಿ. ಇಲ್ಲಿ ನೋಡ್ಬೋದು ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗಿ. ಮೊದಲೇ ಆಪ್ಷನ್ ನೋಡ್ಬೋದು ಇಲ್ಲಿ ಅಂದರೆ ಎ ಕಾಲಮಲ್ಲಿ ಸೇಜ್, ಬಾಯ್ಸ್, ಕವ್, ಸ್ಟೋರಿ ಟೆಲ್ಲರ್, ಫ್ರೆಂಡ್ಸ್ ಅಂತಿದೆ. ಇಲ್ಲಿ ಲೂಸಿ ಆ್ಯಂಡ್ ನಿತಿನ್, ಲಕ್ಷ್ಮಿ, ರಮಣ ಮಹರ್ಷಿ, ಡಾಗ್ಸ್, ಗ್ರ್ಯಾಂಡ್ ಮದರ್. ಇಲ್ಲಿ ಸೇಜ್ ಯಾರು ಅಂದರೆ ಇಲ್ಲಿ ರಮಣ ಮಹರ್ಷಿ. ಇನ್ನು ಅದೇ ರೀತಿಯಾಗಿ ಬಾಯ್ಸ್ ಯಾರು ಅಂದರೆ ಡಾಗ್ಸ್, ಕವ್ ಅನ್ನೋದು ಲಕ್ಷ್ಮಿ, ಸ್ಟೋರಿ ಟೆಲ್ಲರ್ ಯಾರು ಅಂದರೆ ಗ್ರ್ಯಾಂಡ್ ಮದರ್, ಇನ್ನು ಫ್ರೆಂಡ್ಸ್ ಯಾರು ಅಂದರೆ ಲೂಸಿ ಆ್ಯಂಡ್ ನಿತಿನ್. ನೆಕ್ಸ್ಟು V3 ನೋಡ್ಬೋದು ಫೈಂಡ್ ಒನ್ ವರ್ಡ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಫ್ರಮ್ ದ ಲೆಸನ್. ಇಲ್ಲಿ ಕಮಿಂಗ್ ಬ್ಯಾಕ್ ಅಂದರೆ ನಿತಿನ್ ಆ್ಯಂಡ್ ಲೂಸಿ ಆಗುತ್ತೆ, ಬಿಕಾಸ್ ಅವರು ಶಾಲೆಯಿಂದ ಮನೆಗೆ ಹೋಗ್ತಾ ಇದ್ರು, ಸೊ ಅಲ್ಲಿ ನಿತಿನ್ ಆ್ಯಂಡ್ ಲೂಸಿ ಆಗುತ್ತೆ. ಇನ್ನು ಸೆಕೆಂಡ್ ಒನ್ ಸ್ಲೋ ಮೂಮೆಂಟ್ ಆಫ್ ದ ಸ್ನೇಕ್, ಅದು ಕ್ರ್ಯಾವಲ್ ಅಂತ ಹೇಳ್ತಾರೆ. ಇಲ್ಲಿ ಹಾವು ಹರಿದಾಡುವಂಥದ್ದಕ್ಕೆ ಇಲ್ಲಿ ಕ್ರ್ಯಾವಲ್ ಅಂತೀವಿ, ಸ್ಲೋ ಮೂಮೆಂಟ್ ಆಫ್ ದ ಸ್ನೇಕ್ ಅಂದರೆ ಕ್ರ್ಯಾವಲ್. ಇನ್ ಥರ್ಡ್ ಒನ್ ಎ ಪ್ಲೇಸ್ ವೇರ್ ಸೇಜಸ್ ಲೀವ್, ಅಂದರೆ ಅವರು ಇಲ್ಲಿ ಋಷಿ ಮುನಿಗಳು ಸೇಜಸ್ ಅವರು ಎಲ್ಲಿ ವಾಸವಾಗಿರ್ತಾರೆ ಅಂದರೆ ಅವರು ಆಶ್ರಮದಲ್ಲಿ, ಹಾಗಾಗಿ ಇಲ್ಲಿ ಆಶ್ರಮ ಅಂತ ಅರ್ಥ ಮಾಡ್ಕೋಬಹುದು. ಇಲ್ಲಿ ಈ ರೀತಿಯಾಗಿ ಮೊದಲನೇ ಪಾಠದಲ್ಲಿ ಬಂದಿರುವಂಥವು ಇಲ್ಲಿ ವಿರುದ್ಧಾರ್ಥಕ ಪದಗಳು, ಅದರೊಂದಿಗೆ ಹೊಂದಿಸಿ ಬರೆಯಿರಿ ಮತ್ತು ಗಿವ್ ಒನ್ ವರ್ಡ್ ಇದು ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆಗಳನ್ನು ನೋಡೋಣ. ಇನ್ನು ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಲ್ಲಿ ನೋಡೋಣ. ಮೊದಲನೇದಾಗಿ ವೇರ್ ಲೂಸಿ ಆ್ಯಂಡ್ ನಿತಿನ್ ಗೋಯಿಂಗ್ ಅಂತಿದೆ. ಆನ್ಸರ್ ಲೂಸಿ ಆ್ಯಂಡ್ ನಿತಿನ್ ವೇರ್ ಗೋಯಿಂಗ್ ಟು ಹೋಮ್ ಫ್ರಮ್ ಸ್ಕೂಲ್. ಇನ್ನು ಎರಡನೇದಾಗಿ ವಾಟ್ ಡಿಡ್ ದೇ ಸಿ, ದೇ ಸಾ ಎ ಮ್ಯಾನ್ ವಾಕಿಂಗ್ ವಿತ್ ಹೀಸ್ ಪೆಟ್ ಡಾಗ್. ಮೂರನೇದಾಗಿ ವೇರ್ ದ ಅನಿಮಲ್ಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಮಹರ್ಷಿ. ವೈ ವೇರ್ ದ ಅನಿಮಲ್ಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಮಹರ್ಷಿ. ಆನ್ಸರ್ ದ ಅನಿಮಲ್ಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಮಹರ್ಷಿ ಬಿಕಾಸ್ he spoke to them like people. ಇನ್ನು ನೆಕ್ಸ್ಟ್ ನಾಲ್ಕನೇದಾಗಿ ವೇರ್ ಡಿಡ್ ರಮಣ ಮಹರ್ಷಿ ಕೀಪ್ ದ ಅನಿಮಲ್ಸ್. ಆನ್ಸರ್ ರಮಣ ಮಹರ್ಷಿ ಕೆಪ್ಟ್ ದ ಅನಿಮಲ್ಸ್ ಇನ್ ಹೀಸ್ ಆಶ್ರಮ. ಇನ್ನು ಐದನೇದಾಗಿ ವಾಟ್ ಹ್ಯಾಪನ್ಡ್ ಒನ್ ಡೇ ವೆನ್ ಹಿ ವಾಸ್ ಸಿಟ್ಟಿಂಗ್ ಬೈ ದ ಹಿಲ್ ಸೈಡ್. ಇನ್ನು ಆನ್ಸರ್ ನೋಡ್ಬೋದು ಎ ಸ್ನೇಕ್ ವಾಸ್ ಕ್ರಾವಲ್ಡ್ ಓವರ್ ಹೀಸ್ ಲೆಗ್ಸ್, ಹಿ ಡಿಡ್ ನಾಟ್ ಮೂವ್ ಆರ್ ಶೋ ಎನಿ ಫಿಯರ್. ಇನ್ನು ಆರನೇದಾಗಿ ಹೌ ಡಿಡ್ ಹಿ ಫೀಡ್ ದ ಪಿಕಾಕ್ಸ್. ಇಲ್ಲಿ ಆನ್ಸರ್ ಹಿ ಫೆಡ್ ದ ಪಿಕಾಕ್ಸ್ ಫ್ರಾಮ್ ಹೀಸ್ ಹ್ಯಾಂಡ್ಸ್ ಲೈಕ್ ದ ಪೀನಟ್ಸ್, ರೈಸ್ ಆ್ಯಂಡ್ ಮ್ಯಾಂಗೋಸ್. ಇನ್ನು ಏಳನೇ ಪ್ರಶ್ನೆ ವೈ ಡಿಡ್ ರಮಣ ಮಹರ್ಷಿ ನಾಟ್ ಅಲೌಡ್ ಎನಿ ಒನ್ ಟು ಕಿಲ್ ಸ್ನೇಕ್ಸ್ ಅಂತಿದೆ. ಆನ್ಸರ್ ನೋಡ್ಬೋದು ಬಿಕಾಸ್ ವಿ ಹ್ಯಾವ್ ಟು ದೇರ್ ಹೋಮ್ ಆ್ಯಂಡ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೆಮ್. ಇನ್ನು ಎಂಟನೇದು ಹೂ ಟೋಲ್ಡ್ ಸ್ಟೋರೀಸ್ ಲೂಸಿ ಅಂತಿದೆ. ಇಲ್ಲಿ ಆನ್ಸರ್ ಲೂಸೀಸ್ ಗ್ರ್ಯಾಂಡ್ ಮದರ್ ಟೋಲ್ಡ್ ದ ಸ್ಟೋರೀಸ್. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ದ ಬಾಯ್ಸ್ ಆರ್ ರನ್ನಿಂಗ್. ಸೆಕೆಂಡ್ ಒನ್ ಐ ಲೈಕ್ ಪ್ಲೇಯಿಂಗ್ ಕ್ರಿಕೆಟ್. ಥರ್ಡ್ ಒನ್ ದ ಫಿಶ್ ಈಸ್ ಸ್ವಿಮ್ಮಿಂಗ್ ಇನ್ ದ ವಾಟರ್. ಫೋರ್ತ್ ಒನ್ ನಳಿನಿ ಈಸ್ ರೀಡಿಂಗ್ ದ ನ್ಯೂಸ್ ಪೇಪರ್. ದ ಗರ್ಲ್ಸ್ ಆರ್ ಡ್ಯಾನ್ಸಿಂಗ್. ಡೈರೆಕ್ಟಾಗಿ ನಾನು ಆನ್ಸರ್ಗಳನ್ನು ಬರೆದಿದ್ದೀನಿ. ಇನ್ನು ನೆಕ್ಸ್ಟು L2 ರೀಅರೇಂಜ್ ದ ವರ್ಡ್ಸ್. ಇಲ್ಲಿ ಸೇಜ್ ಎ ರಮಣ ಮಹರ್ಷಿ ವಾಸ್ ಅಂತಿದೆ. ಆನ್ಸರ್ ನೋಡ್ಬೋದು ರಮಣ ಮಹರ್ಷಿ ವಾಸ್ ಎ ಸೇಜ್. ಇನ್ನು ಎರಡನೇದಾಗಿ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಇಲ್ಲಿ ರಮಣ ಮಹರ್ಷಿ ಲವ್ಡ್ ಅಂತಿದೆ. ಇಲ್ಲಿ ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಇನ್ನು ಮೂರನೇದಾಗಿ ಪೀಪಲ್ ಟು ಕಿಲ್ ನೆವರ್ ಅಲೌಡ್ ಸ್ನೇಕ್ಸ್. ರಮಣ ಮಹರ್ಷಿ ಅಂತಿದೆ. ರಮಣ ಮಹರ್ಷಿ ನೆವರ್ ಅಲೌಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್. ಇನ್ನು ನಾಲ್ಕನೇ ಪ್ರಶ್ನೆ ಫಸ್ಟ್ ಅನಿಮಲ್ಸ್ ಫೆಡ್ ದ ರಮಣ ಮಹರ್ಷಿ ಅಂತಿದೆ. ಇಲ್ಲಿ ಆನ್ಸರ್ ನೋಡ್ಬೋದು ರಮಣ ಮಹರ್ಷಿ ಫೆಡ್ ದ ಅನಿಮಲ್ಸ್ ಫಸ್ಟ್.